ಸ್ನೇಹಿತರೆ, ಈ ಪ್ರಜಾಕೀಯ ಆ್ಯಪ್ ಹೇಗೆ ವರ್ಕ್ ಆಗ್ತದೆ ನೋಡೋಣ ಅಂಥೇಳಿ ಒಂದ್ಸರಿ ಒಳಗಡೆ ಹೋಗ್ಬಿಟ್ಟು ಚೆಕ್ ಮಾಡ್ತಾ ಇದ್ದೆ. ಸಿ, ಇದು ಇದರದ ಮೇನ್ ಡ್ಯಾಶ್ಬೋರ್ಡ್. ಇದರಲ್ಲಿ ನಾನೇನು ಮಾಡಿದೆ, ನನ್ನ ಕ್ಷೇತ್ರದ ಒಳಗಡೆ ಹೋಗ್ಬಿಟ್ಟು ನನ್ನ ಕಾನ್ಸ್ಟಿಟ್ಯೂನ್ಸಿನ ಆಯ್ಕೆ ಮಾಡಿ ಇಲ್ಲಿ ಯಾರ್ಯಾರು ಆಸ್ಪಿರೆಂಟ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡಿದೆ. ಎಲ್ಲರಿಗೂ ಮೆಸೇಜ್ ಹಾಕಿದೆ. ಒಂದು 5-6 ಜನ ಆಸ್ಪಿರೆಂಟ್ಸ್ ಇದ್ದರು. ಇಲ್ಲಿ ಒಬ್ಬರು ಮೇಡಮ್ ಇದ್ದಾರೆ. ಅವರು ಕನ್ನಡ ಶಿಕ್ಷಕಿ. ಅವರು ಇಲ್ಲಿ ಆಸ್ಪಿರೆಂಟ್ ಆಗಿ ರಿಜಿಸ್ಟರ್ ಆಗಿದ್ದಾರೆ. ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ನೋಡಿ, ನಾನು ಈ ಥರ ಒಂದು ಕಮೆಂಟ್ ಹಾಕ್ತೆ ಅವ್ರಿಗೆ. ನಮಸ್ಕಾರ ಮೇಡಮ್, ನಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನಿಮ್ಮ ಚಿಂತನೆಗಳನ್ನು ತಿಳಿದುಕೊಳ್ಳಲು ನನಗೆ ಆಸಕ್ತಿ ಇದೆ. ಇಷ್ಟಿಷ್ಟು ಪ್ರಾಬ್ಲಮ್ಸ್ ಇದೆ. ಒಂದು 7 ಪ್ರಾಬ್ಲಮ್ ಹಾಕ್ಬಿಟ್ಟು, ಮೇಡಮ್ ನಿಮ್ಮ ದೃಷ್ಟಿಕೋನವನ್ನು ನಾನು ಕೇಳಲು ಬಯಸ್ತೀನಿ, ನೀವು ಏನೇನು ಮಾಡ್ತೀರಿ ಅಂತ ಒಂದು ಕಮೆಂಟ್ ಹಾಕಿದೆ. ಸುಮ್ಮನೆ ನೋಡೋಣ ಇದು ಸಿಸ್ಟಮ್ ಯಾವ ಥರ ವರ್ಕ್ ಆಗುತ್ತೆ ಅಂತೇಳಿ. ನೋಡಿ, ಎಂಥ ಅದ್ಭುತ ಪ್ರತಿಕ್ರಿಯೆಗಳಂದರೆ, ನಾನು ಹಾಕಿದ್ದು ಒಂದು ಮೆಸೇಜು, ಈ ಆರೆಂಜ್ ಏನಿದೆ ಇದು ನನ್ನ ಮೆಸೇಜು. ಇಲ್ಲಿ ನೋಡಿ, 1, 2, 3, 4, 5, 6 ನನ್ನ ಒಂದು ಮೆಸೇಜ್ಗೆ ಅವ್ರ ಕಡೆಯಿಂದ 6 ಪ್ರತಿಕ್ರಿಯೆ. ಇದು ನಿಜಾನ? ಇದು ನನಗೆ ಕನಸು ಥರ ಅನ್ನಿಸ್ತಾ ಇದೆ. ಸಿ, ನಾನು ಇಲ್ಲಿ ಸಮಸ್ಯೆಗಳೇನಿದೆ ಅಂತ ನನಗೂ ಗೊತ್ತಿದೆ. ನಾನು ತಿಳ್ಕೊಳ್ಳೋಣ ಅವ್ರನ್ನ. ಅವರು ಯಾವ ಥರ ಅಧ್ಯಯನ ಮಾಡಿದ್ದಾರೆ ಅಂದರೆ, ನಿಮಗೆ ಒಂದೇ ಒಂದು ಕಮೆಂಟ್ ಓದ್ತೀನಿ ನೋಡಿ. ಎಂಥ ಅದ್ಭುತ ಮನಸ್ಥಿತಿ ರೀ ಇದು! ಎಂಥ ಪಾರದರ್ಶಕತೆ! ಇದಲ್ವೇ ಟ್ರಾನ್ಸ್ಪರೆನ್ಸಿ ಅಂದರೆ? ನೋಡಿ, ಅವ್ರು ಹೇಳ್ತಾ ಇದ್ದಾರೆ, ಸಾಮಾಜಿಕವಾಗಿ ಕ್ರಿಯಾಶೀಲರಾಗಿರುವ ಗುಂಪುಗಳ ಪಟ್ಟಿಯನ್ನು ಮಾಡಿ ಅವರೊಡನೆ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಬಹುಬೇಗ ಸಮಸ್ಯೆಗಳನ್ನು ನಿವಾರಿಸುವ ಜನರಿಗಾಗಿಯೇ ಒಂದು ಆ್ಯಪ್ ತಯಾರಿಸ್ತೀನಿ. ಅದರ ಮೂಲಕ ಜನರು ತಮ್ಮ ದೂರುಗಳನ್ನು ನೀಡಿ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವಂತೆ ಮಾಡುತ್ತೇನೆ. ಸಾರ್ವಜನಿಕರಿಗೆ ದೂರು ಪೆಟ್ಟಿಗೆಗಳನ್ನು ಇಟ್ಟು ಸಲಹೆ ಮತ್ತು ದೂರುಗಳನ್ನು ಸಹಕರಿಸಲು ಸೂಚಿಸುತ್ತೇನೆ. ಜನರಿಗಾಗಿಯೇ ನೇರ ಸಂಪರ್ಕ ಸಹಾಯವಾಣಿಯನ್ನು ಇರಿಸುವುದು, ಸ್ಥಳಗಳಿಗೆ ನೇರವಾಗಿ ಭೇಟಿ ನೀಡಿ ವಾಸ್ತವ ಸ್ಥಿತಿಯನ್ನು ತಿಳಿದು ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವುದು. ನೋಡಿ, ಯಾವ ಥರ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಅದಾದಮೇಲೆ ಮತ್ತೆ ನಾನು ಅವ್ರಿಗೆ ಧನ್ಯವಾದಗಳನ್ನ ತಿಳಿಸಿದೆ. ಅದಕ್ಕೆ ಮತ್ತೆ ಒಂದು ಮೆಸೇಜು. ಇಷ್ಟೊಂದು ನನಗೆ ರೆಸ್ಪಾನ್ಸಿಬಲ್ ಆಗಿ ಅಟ್ಲೀಸ್ಟ್ ಒಂದು ಡಾಕ್ಯುಮೆಂಟ್ ಆಯ್ತಲ್ವ ಇದು. ಇದನ್ನು ನೀವು ಇಷ್ಟು ನೋಡಿದ್ದು ಇದು ಒಂದು ಡಾಕ್ಯುಮೆಂಟ್. ಇದು ಎಲೆಕ್ಷನ್ ಮುಂಚೆನೂ ಇರುತ್ತೆ, ಎಲೆಕ್ಷನ್ ಆದಮೇಲೆನೂ ಇರುತ್ತೆ. ನೀವು ಹೇಳಿ, ಇವತ್ತಿನ ಯಾವುದೇ ಒಂದು ರಾಜಕೀಯ ಪಕ್ಷಗಳಲ್ಲಿ ಇಂಥ ಒಂದು ಅಟ್ಲೀಸ್ಟ್ ಯೋಚನೆ ಇದೆಯಾ? ಸ್ನೇಹಿತರೆ, ನಾವು ಯೋಚನೆ ಮಾಡಲೇಬೇಕು. ಇದಲ್ವೇ ಬದಲಾವಣೆ ಅಂದರೆ? ಇನ್ನೇನು ಬದಲಾವಣೆ ನಾವು ಬಯಸ್ತಾ ಇದ್ದೀವಿ? ನೋಡಿ, ಇದರ ಡ್ಯಾಶ್ ಬೋರ್ಡಿಗೆ ಬಂದರೆ ನಾನು ಎಷ್ಟು ನೀಟಾಗಿ ಮೆನ್ಷನ್ ಆಗಿದೆ ಇಲ್ಲಿ. ನೀವಿಲ್ಲಿ ನೋಡ್ಬೋದು, ಆಸ್ಪಿರೆಂಟ್ಸ್ ಲಿಸ್ಟ್ ಇದೆ, ಲೋಕಸಭಾ ಆಸ್ಪಿರೆಂಟ್ಸ್ ಲಿಸ್ಟ್ ಇದೆ, ಮುನ್ಸಿಪಲ್ ಕಾರ್ಪೊರೇಷನ್ ಆಸ್ಪಿರೆಂಟ್ಸ್ ಲಿಸ್ಟ್ ಇದೆ, ಪ್ರಜಾಕೀಯದ SOP. ನೋಡಿ, ಎಷ್ಟು ಅದ್ಭುತ ರೀ, ಎಷ್ಟು ಅದ್ಭುತ ರೀ! ಒಂದು MNC ಕಂಪ್ನಿನಲ್ಲಿ ಯಾವ ಥರ ಇರಬೇಕು, ಎಷ್ಟು ಚೆನ್ನಾಗಿ ಮೆನ್ಷನ್ ಮಾಡಿರೋ. ಇದನ್ನೆಲ್ಲ ನಾನು ಓದೋದು. ದಯವಿಟ್ಟು ಒಂದು 10 ನಿಮಿಷ ಟೈಮ್ ಕೊಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. SOP ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ. ಪಬ್ಲಿಕ್ ಇಶ್ಯೂಸ್ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಇಲ್ಲಿ ಹೋಗ್ಬಿಟ್ಟು ನಾನು ವೋಟ್ ಹಾಕ್ಬೋದ್ರಿ. ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲಿ MLA ಕಾನ್ಸ್ಟಿಟ್ಯೂನ್ಸಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನನಗೆ ರೋಡ್ ಇಶ್ಯೂಸ್ ಇದೆ ನೋಡಿ, ರಿಪೋರ್ಟೆಡ್. ನಾನು ಮಾಡ್ತೀನಿ, ಇಲ್ಲಿ ನನಗೆ ರೋಡ್ ಇಶ್ಯೂಸ್ ಇದೆ. ವಾಟರ್ ಇಶ್ಯೂಸ್ ಇದ್ದರೆ ನನಗಿಲ್ಲಿ ವಾಟರ್ ಇಶ್ಯೂಸ್ ಅಂತ ಇದೆ. ಇದಲ್ವೇ ಡೇಟಾ ಅಂದರೆ? ಇದ್ರ ಮೇಲೆ ತಾನೇ ಈ ಡೇಟಾ ಕಂಪೈಲ್ ಮಾಡಿಬಿಟ್ಟು ನಮ್ಮ ಜನಪ್ರತಿನಿಧಿ ನಮಗೆ ಸೊಲ್ಯೂಷನ್ಸ್ ಮಾಡಿಕೊಡ್ಬೇಕಾಗಿರೋದು. ಸುಮ್ಮನೆ ಏನೋ ಪ್ರಚಾರ ಮಾಡ್ತೀನಿ, ದುಡ್ಡು ಖರ್ಚು ಮಾಡ್ತೀನಿ, ಸಭೆ ಸಮಾರಂಭಗಳು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ತಲೆಯಲ್ಲಿ ಹೂವಿಡ್ತಾ ಇದ್ದಾರಲ್ವಾ. ನಾವು ಇಲ್ಲಿ ಎಚ್ಚೆತ್ಕೊಳ್ಬೇಕಲ್ವಾ? ಯೋಚನೆ ಮಾಡಿ ಸ್ನೇಹಿತರೆ. ಇಂಥ ಒಂದು ಅದ್ಭುತವಾದ ಪರಿಕಲ್ಪನೆ ನಮ್ಮ ಕೈಯಲ್ಲಿದೆ. ನಮ್ಮ ದೇಶನ, ನಮ್ಮ ರಾಜ್ಯನ ಬದಲಾಯಿಸ್ತಕ್ಕಂಥ ಶಕ್ತಿ ಉಪೇಂದ್ರ ಅವರು ನಮ್ಮ ಕೈಗೆ ಎಟುಕುವ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಮಾಡಿಕೊಟ್ಟಿದ್ದಾರೆ. ಇದನ್ನು ಮಾಡಬೇಕು ತಾನೇ ನಾವು ಯೋಚನೆ ಮಾಡಿಲ್ಲ ಅಂದರೆ ಏನೂ ಮಾಡೋದಕ್ಕಾಗಲ್ಲ ಜೀವನದಲ್ಲಿ. ಥ್ಯಾಂಕ್ ಯು.